ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ದೇವನಹಳ್ಳಿ ಹತ್ರ ಬಂದಿದ್ದೀವಿ. ಸೊ ದೇವನಹಳ್ಳಿ ಹತ್ರ ಒಂದು ಭರ್ಜರಿ ಅನ್ಲಿಮಿಟೆಡ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಎಲ್ಲಿ ಅಂದರೆ ಸ್ವಲ್ಪ ಹಿಂಗೆ ಮುಂದೆ ಇಲ್ಲಿ ಚೆನ್ನೈ ಹೈವೇ ಇದೆ. ಸೊ ಅದ್ರ ಕೆಳಗಡೆ ಸಿಗ್ನಲ್ಲು, ಆ ಸಿಗ್ನಲ್ ಹತ್ರನೇ ಸರ್ವಿಸ್ ರೋಡಲ್ಲಿ ಈ ಸ್ವಲ್ಪ ಮುಂದೆ ಹೋದರೆ ನಂದಿ ಬೆಟ್ಟಕ್ಕೆ ಹೋಗೋ ಸರ್ಕಲ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿದ್ವಿ, ಅದನ್ನು ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಸರ್ವಿಸ್ ರೋಡಲ್ಲಿ ಇರುತ್ತೆ. ಬೆಂಗಳೂರು ಕಡೆಯಿಂದ ಬಂದರೆ ಯೂ ಟರ್ನ್ ಮಾಡಬೇಕಾಗತ್ತೆ. ಸೊ ಇದು ಜಾಗದ ಹೆಸರು ಬಂದು ಅಮ್ಮಾಸ್ ಬಿರಿಯಾನಿ. ಸೊ ಅಮ್ಮಾಸ್ ಬಿರಿಯಾನಿ ಅಂತ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಈ ರೆಸಿಪಿ ಬಂದ್ಬಿಟ್ಟು ಬ್ರದರ್ಸ್ ಬಿರಿಯಾನಿ, ಬೆಂಗಳೂರಲ್ಲಿ ಬ್ರದರ್ಸ್ ಬಿರಿಯಾನಿ ಇದೆಲ್ಲ ಬ್ರಾಂಚಸ್ಸು ಬಕೆಟ್ ಬಿರಿಯಾನಿ ಕಾನ್ಸೆಪ್ಟಲ್ಲಿ ಬಂದಿದ್ದು. ಸೊ ಅವರು ಫ್ರಾಂಚೈಸಿ ಕೊಟ್ಟಿರೋದು. ಸೊ ಅವರ ಮಸಾಲೆನೇ ಅದೇ ಟೇಸ್ಟು ಇಲ್ಲಿ ಬರುತ್ತೆ. ಸೊ ಇಲ್ಲಿ ಯಾರು ಫ್ರಾಂಚೈಸಿ ತೊಗೊಂಡಿದ್ದಾರೆ ಓನರು, ಅವರು ಅವರ ಹೆಸರನ್ನ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಬೇಕಾಗಿದೆ ಹೆಸರು. ಸೊ ರೆಸಿಪಿ ಬಂದು ಅವ್ರದ್ದೇನೆ. ನೀವೇನಾದರೂ ಅದು ಆಲ್ರೆಡಿ ಬ್ರದರ್ಸ್ ಬಿರಿಯಾನಿನ ಟ್ರೈ ಮಾಡಿದರೆ, ಸೊ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಅದನ್ನು ನೀವು ಫ್ಯಾನ್ ಆಗಿದ್ದರೆ ಅದನ್ನೇ ತಿನ್ನಬೇಕು ಅಂದಾಗ ಇಲ್ಲಿ ಸಿಗುತ್ತೆ ಇವಾಗ ದೇವನಹಳ್ಳಿನಲ್ಲಿ. ತುಂಬ ರೇಟ್ ಮಾಡಿದ್ರೆ ಹೋಗೋಣ. ಅನ್ಲಿಮಿಟೆಡ್ ಕಾಂಬೋ ಏನೇನು ಸಿಗುತ್ತೆ, ಎಷ್ಟು ರೂಪಾಯಿ, 349 ರುಪೀಸ್ ಅಂತ ಕೇಳ್ಪಟ್ಟೆ. ಅದು ಕಾಂಬೋ ಅನ್ಲಿಮಿಟೆಡ್ ಕಾಂಬೋ ಬಂದು 349 ರುಪೀಸ್ ಅಂತ ಕೇಳ್ಪಟ್ಟೆ. 3 ಥರ ಸ್ಟಾರ್ಟರು, ಒಂದು ಬಿರಿಯಾನಿ, ಒಂದು ಮೊಟ್ಟೆ ಈ ಥರ ಬರುತ್ತೆ. ರೇಟ್ ಮಾಡಿದ್ರೆ ಹೋಗೋಣ, ಟೇಸ್ಟ್ ಮಾಡೋಣ. ಅನ್ಲಿಮಿಟೆಡ್ ಕಾಂಬೋನ ನೀಟಾಗಿ ಬಂದು ಎಲೆ ಮೇಲೆ ಬಡಿಸಿದ್ದಾರೆ. ಸೊ ಯಾವುದೇ ಅನ್ಲಿಮಿಟೆಡ್ ಕಾಂಬೋ ಇರ್ಬೋದು, ಅದು ಇದೇ ಥರನೇ ಇರುತ್ತೆ ಪ್ರೊಸೀಜರು. ಎಲೆ ಹಾಕ್ತಾರೆ, ಬಂದಿದ ತಕ್ಷಣ ನೀಟಾಗಿ ಒಂದೊಂದೇ ಐಟಮ್ನ ಬಡಿಸ್ತಾರೆ. ಸ್ವಲ್ಪ ತಿಂದಾದಮೇಲೆ ನೆಕ್ಸ್ಟ್ ನೀವು ಏನೇನು ಬೇಕೋ ಅದನ್ನು ನೀವು ಕೇಳಿ ಬಡಿಸ್ಕೊತಾ ಇರ್ಬೋದು. ಪಕ್ಕದಲ್ಲಿ 3 ಬಕೆಟ್ಗಳು ಕಾಣಿಸ್ತಾ ಇರ್ಬೋದು. ಸೊ ಇನ್ನೊಂದೇನು ಅಂದರೆ ಎಲ್ಲ ಹೋಟ್ಲಲ್ಲೂ ಏನಾದರೂ ಒಂದು ವಿಶೇಷ ಇರುತ್ತೆ. ಇವಾಗ ಅನ್ಲಿಮಿಟೆಡ್ ಕಾಂಬೋನೇ ವಿಶೇಷ ಅಂತ. ಬಟ್ ಇಲ್ಲಿ ಇನ್ನೊಂದೇನು ಅಂದರೆ ಬಕೆಟ್ ಬಿರಿಯಾನಿ ಸಿಗುತ್ತೆ ಇವ್ರ ಹತ್ರ. ಅದು 3 ಸೈಜಲ್ಲಿ ಸಿಗುತ್ತೆ. ಇಲ್ಲಿದೆಲ್ಲ ಮೇಲ್ಗಡೆದು ಸ್ಮಾಲು, ಮೀಡಿಯಮ್ಮು, ಮೆಗಾ ಅಂತ 3 ಬಿರಿಯಾನಿ ಆಪ್ಷನ್ಸ್ ಇರುತ್ತೆ. ಇದನ್ನು 3 ರಿಂದ 4 ಜನ ತಿನ್ಬೋದು, ಇದನ್ನು 5 ರಿಂದ 6 ಜನ ತಿನ್ಬೋದು, ಇದನ್ನು 7 ರಿಂದ 8 ಜನ ತಿನ್ಬೋದು. ಸೊ ಆ ಥರ ಕಾನ್ಸೆಪ್ಟಲ್ಲಿ ಇದು ಪಾರ್ಸಲ್ ಕೂಡ ಎತ್ಕೊಂಡು ಹೋಗ್ಬೋದು, ಅಥವಾ ಇಲ್ಲೇ ಕುತ್ಕೊಂಡು ತಿಂತೀರಾ ಅಂದರೆ ಇಲ್ಲೂ ಕೂಡ ಆರ್ಡ್ರ್ ಮಾಡಿ ತಿನ್ಬೋದು. ಸೊ ಆಪ್ಷನ್ ಇದೆ. ಇಲ್ಲೆಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಯಾವುದೋ 3 ಜನ ಗ್ಯಾಂಗ್ ಬಂತು, ಗುಂಪು ಹುಡುಗರು, ಅವರು ಕೇಟ್ ತರಿಸ್ಕೊಂಡು ತಿಂತಾಯಿದ್ದಾರೆ. ಇಲ್ಲ ಅನ್ಲಿಮಿಟೆಡ್ ತಿನ್ನಬೇಕು, ಒಬ್ಬೊಬ್ಬರೇ ಬರ್ತೀರಾ, ಇಬ್ಬರು ಬರ್ತೀರಾ, ಆವಾಗ ಅದು ಕೂಡ ಆಪ್ಷನ್ ಇದೆ. ಸೊ ಇದನ್ನು ಸೈಡಿಗೆ ತಳ್ಳಿಬಿಟ್ಟು ನಾವು ಶುರು ಮಾಡೋಣ ಅನ್ಲಿಮಿಟೆಡ್ ಬಿರಿಯಾನಿ. ಫಸ್ಟ್ ಏನೇನು ಬರುತ್ತೆ ಇದರಲ್ಲಿ ಅಂದರೆ 3 ಥರ ಸ್ಟಾರ್ಟರ್ಸು. ಒಂದು ಬಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಇನ್ನೊಂದು ಪೆಪ್ಪರ್ ಚಿಕನ್ ಇರುತ್ತೆ, ಆಮೇಲೆ ಚಿಕನ್ ಕಬಾಬ್ ಇರುತ್ತೆ, ಆಮೇಲೆ ಸಲಾಡ್, ಮೊಸರು ಬಜ್ಜಿ ಅಥವಾ ಮೊಸರು ಪಚಡಿ, ಆಮೇಲೆ ಫೈನಲ್ ಆಗಿ ಚಿಕನ್ ಬಿರಿಯಾನಿ. ಬೇಜಾನ್ ಪೀಸಸ್, ಒಂದೇ ಸಲಿಗೆ ಎಲ್ಲ ಪೀಸ್ ಹಾಕೊಂಡು ನೀವು ತಿನ್ಕೊಬೋದು, ಇಲ್ಲ ರೈಸ್ ಹಾಕೊಂಡು ತಿನ್ಕೊಂಡು ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ತಿನ್ನಿ. ಒಂದು ಸ್ವಲ್ಪ ಹಾಕಿ ಪೀಸು ಅಂದ್ಬಿಟ್ಟು ಇನ್ನೊಂದು 2-3 ಪೀಸ್ ಹಾಕೊಂಡು ತಿನ್ನಿ. ಮತ್ತೆ ಇನ್ನೂ ಹೊಟ್ಟೆ ಹಸಿತ, ಇನ್ನೂ ಹೊಟ್ಟೆ ತುಂಬಿಲ್ಲ, ಇನ್ನೊಂದ್ಸಲ ಹಾಕ್ಸ್ಕೊಂಡು ತಿನ್ನಿ, ತಲೆ ಕೆಡ್ಸ್ಕೊಂಬಿಡಿ. ಸಲ ಅನ್ಲಿಮಿಟೆಡ್ ಅಲ್ಲ. ಆಮೇಲೆ ಕರೆಕ್ಟು ಹೇಳೋಕ್ಕೆ ಬಂದೆ, ಮೊಸರು ಬಜ್ಜಿ ಅಥವಾ ಮೊಸರು ಪಚಡಿ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ನೀವೇನಂತ ಕರಿತೀರಾ ಇದಕ್ಕೆ ಕಮೆಂಟ್ ಮಾಡಿ. ರಾಯ್ತಾ ಅಂತ ಹೇಳ್ಬಿಡಿ, ಅದು ಹಿಂದಿ ವರ್ಡು. ಕನ್ನಡದಲ್ಲಿ ಬೇರೆ ಬೇರೆ ಹೆಸರು ರೀತಿ ಕರೀತಾರೆ. ನಾವು ಒಂದು ಕಡೆ ಎಲ್ಲೋ ಕೇಳಿದೆ, ಯಾರೋ ಮೊಸರು ಪಚಡಿ ಅಂತ ಹೇಳ್ತಾಯಿದ್ರು ಇದಕ್ಕೆ. ನಮ್ಮ ಕಡೆ ನಾವೆಲ್ಲ ಮೊಸರು ಬಜ್ಜಿ ಅಂತೀವಿ, ಮೊಸರು ಗೊಜ್ಜು ಅಂತಾರಂತ ಹೇಳಿ ನಮ್ಮ ಸತೀಶ್ ಅವ್ರು ಹೇಳ್ತವ್ರೆ. ಸೊ ನೀವು ಏನಂತ ಕರಿತೀರ ಅದನ್ನು ಕಮೆಂಟ್ ಮಾಡಿ. ಈಗ ಶುರು ಮಾಡುವ. ಎಲ್ಲಿಂದ? ಫಸ್ಟ್ ಕಬಾಬಿಂದ ಮಾಡೋಣ, ಯಾಕಂದರೆ ಈಗ ಎತ್ತಿಟ್ನಲ್ಲ ಗರಿಗೆ. ಚಿಕನ್ ಕಬಾಬ್ ಜಾಸ್ತಿ ಕೋಟಿಂಗ್ ಇರೋದಿಲ್ಲ, ಮಾಂಸ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಚಿಯರ್ಸ್. ಸ್ವಲ್ಪ ಸ್ಪೈಸಿ ಅದ ಕಬಾಬು, ಮಸಾಲೆ ಜಾಸ್ತಿ ಇದೆ. ಹಚ್ಚಿ ಮ್ಯಾರಿನೇಟ್ ಮಾಡೋದು, ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಸೊ ಆ ಸ್ಪೈಸಸ್ಸು, ಆ ಶುಂಠಿ ಬೆಳ್ಳುಳ್ಳಿಯ ಘಮ, ಆ ಲೈಟಾಗಿ ಆ ಟ್ಯಾಂಗಿನೆಸ್ಸು, ಆಮೇಲೆ ಲೈಟಾಗಿ ಖಾರ ಫೀಲ್ ಮಾಡ್ಬೋದು. ಕಬಾಬು ಬ್ಲ್ಯಾಂಡಾಗಿಲ್ಲ. ಈಗ ಬ್ಲ್ಯಾಂಡಾಗಿತ್ತು ಅಂದರೆ ಚಟ್ನಿ ಬೇಕು ಅವಶ್ಯಕತೆ ಸೈಡಲ್ಲಿ ನೆಂಚ್ಕೊಳಕ್ಕೆ. ಬಟ್ ಇದಕ್ಕೇನು ಅವಶ್ಯಕತೆ ಇಲ್ಲ. ಅದರಲ್ಲೇ ಆ ಸ್ಪೈಸಿನೆಸ್ ಇದೆ, ಅದೊಂದು ಇಷ್ಟ ಆಯಿತು. ಬಟ್ ಇದು ಮಾಮೂಲಿ ಕ್ರಿಸ್ಪಿನೆಸ್ ಹೇಳಿದ್ನಲ್ಲ, ಎತ್ತಿಲಿಡೋಕ್ಕೆ ಜಗಿಸಿದಾಗೇ ಒಂದು ಇಷ್ಟ ಆಯಿತು. ಫೀಲು, ಟಚ್ಚು, ಸೊ ಗರಿಯಾಗಿ ಕ್ರಿಸ್ಪಿಯಾಗಿ ಇದೆ ಔಟ್ರ್ ಲೇಯರ್. ಇದು ಎಷ್ಟು ಬೇಕಾದ್ರೂ ತಿನ್ಬೋದು, ಅನ್ಲಿಮಿಟೆಡ್. ನೆಕ್ಸ್ಟು ಪೆಪ್ಪರ್ ಚಿಕನ್ ಗೋಣ, ಸೆಮಿ ಗ್ರೇವಿ.
ಇದು 2 ಡಿಶ್ಶು ಸೆಮಿ ಗ್ರೇವಿ. ಪೆಪ್ಪರ್ ಕಾಳುಗಳು ಕಾಣಿಸ್ತಯ್ಯ, ಪುಡಿ ಫೈನ್ ಪುಡಿ ಅಲ್ಲ, ಸ್ವಲ್ಪ ಕುಟ್ಟಿ ಪುಡಿ ಮಾಡಿರೋ ಥರ ಕ್ರಸ್ಟ್ ಪೆಪ್ಪರ್ ಥರ ಇದೆ ಪುಡಿ, ದಪ್ಪ ಪುಡಿ. ಪೆಪ್ಪರ್ ಚಿಕನ್ ತಿಂದಿದ ತಕ್ಷಣ ಫಸ್ಟ್ ಬರೋ ಫ್ಲೇವರೇ ಪೆಪ್ಪರ್ದು. ಯಥೇಚ್ಛವಾಗಿದ್ದಾರೆ. ದಪ್ಪ ಕಾಳು ಸಿಕ್ತಾದಾಗ ಅದು ಕಚ್ಚಿದಾಗ ಅದ್ರ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಳ್ಳೆ ಸ್ಪೈಸಿ ಆದ ಡಿಶ್ಟು, ಜೊತೆಗೆ ಆ ಕರ್ಬೇವಿನ ಸೊಪ್ಪಿನ ಘಮ, ಗೊಜ್ಜು ಸ್ವಲ್ಪ ಎತ್ಕೊಂಡು ಕರ್ಬೇವಿನ ಸೊಪ್ಪು ಸೈಡು. ಕರ್ಬೇವಿನ ಸೊಪ್ಪು ಫ್ಲೇವರು ಗ್ರೇವಿನಲ್ಲೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಬಟ್ ಆ ಕರ್ಬೇವಿನ ಸೊಪ್ಪನ್ನು ತಿನ್ನೋಕ್ಕೆ ಮೂಡ್ ಬರ್ತಾಯಿಲ್ಲ, ಯಾಕಂದರೆ ಇದು ಅನ್ಲಿಮಿಟೆಡ್ ಅಲ್ಲ, ಮಾಂಸ ಇರ್ಬೇಕಾದ್ರೆ ಅದಕ್ಕೆ ಹೋಗಲ್ಲ ಕೈ. ಬಟ್ ಅದು ಫ್ಲೇವರ್ನ ಫಿಲ್ ಮಾಡ್ಬೋದು ಗೊಜ್ಜಲ್ಲಿ. ಚೆನ್ನಾಗಿದೆ. ಒಂದು ಅಂದರೆ ಇದೇ ನಾಟಿ ಪ್ರಿಯರು, ಖಾರ ಜಾಸ್ತಿ ಇಷ್ಟಪಡೋರಿಗೆಲ್ಲನೂ ತಕ್ಕಂಗೆ ಇದೆ. ಕಬಾಬ್ನಲ್ಲೂ ಖಾರ ಇತ್ತು, ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಪೆಪ್ಪರ್ದು ಘಾಟು, ಗಂಟ್ಲಿಗೆ ಹಿತ. ಈಗ ಇನ್ನೊಂದು ಖಾರ ಐಟಮ್ಮು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇನ್ನೊಂದು ಏನಂದರೆ ಇಲ್ಲಿ ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಟೆಂಡರ್ ಚಿಕನ್ನ ಬಳಸ್ತಾರೆ, ಎಲ್ಲನೂ ಸ್ಕಿನ್ಲೆಸ್ ಬಂದಿದೆ. ಆಮೇಲೆ ಸಖತ್ತು ಸಾಫ್ಟ್ ಇದೆ. ಗೊಜ್ಜು ಡಿಪ್ ಮಾಡಿದ್ರೆ ಮೆಣಸಿನ್ಕಾಯಿ ಬೀಜಗಳು, ಮೆಣಸಿನ್ಕಾಯಿ ಎಲ್ಲ ಅಂಟ್ಕೊಂಡ್ಬಿಡ್ತಿದ್ದಕ್ಕೆ. ಇವ್ರಿಗೆ ಪುಸ್ ಅಂತ ಗಾಡಿ ಬಂತು, ತಿನ್ಕೊಂಡು ಮಾತಾಡೋಕ್ಕಲ್ಲ, ಡೇಂಜರ್. ಸೂಪರ್ ಸಖತ್ ಸ್ಪೈಸಿ ಆದ ಚಿಲ್ಲಿ ಚಿಕನ್. ಪಕ್ಕ ಈಗ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಯಾವ ಥರ ಚಿಲ್ಲಿ ಚಿಕನ್ ಇರುತ್ತೆ ಗೊತ್ತಾ, ಆಂಧ್ರ ಸ್ಟೈಲ್ ರೆಸ್ಟೋರೆಂಟಲ್ಲಿ ಆ ಥರ ಮಾಡೋಕ್ಕಾಗೋದು. ಸೊ ಅದೇ ಥರ ಖಾರವಾಗಿ ನಾಲ್ಗೆ ಸೈಡ್ಸು ಹೇಳಿದ ಕಿವಿಲಿ ಪುಸ್ ಅಂತ ಗಾಳಿ ಬಂತು. ಗಂಟ್ಲು ಹೊಡಿಲಿಲ್ಲ ಖಾರ, ಗಂಟ್ಲು ಖಾರ ಹೊಡೆದಿದ್ದು ಇದು ಪೆಪ್ಪರು, ಇದು ನಾಲ್ಗೆಗೆ. ಚೆನ್ನಾಗಿದೆ ಸ್ಪೈಸಿಯಾಗಿ. ಅದೇ ಮಾತಾಡಬಾರ್ದು ಅಷ್ಟೇ, ಸೈಲೆಂಟಾಗಿ ತಿಂತಾ ಇರಬೇಕು. ಈ ಗೊಜ್ಜಿದೆಯಲ್ಲ ಚಿಲ್ಲಿ ಚಿಕನ್ದು, ಬಿರಿಯಾನಿಗೆ ನೆಂಚ್ಕೊಂಡು ತಿಂತಿದ್ರೆ ಇನ್ನೂ ಸೂಪರ್ ಮಜಾ ಕೊಡುತ್ತೆ. ಸೊ ಇವಾಗ ತುಂಬ ಲೇಟ್ ಮಾಡ್ತೀರಾ, ಬಿರಿಯಾನಿ ಜಂಪ್ ಮಾಡೋಣ. ಫೈನಲ್ ಆಗಿ ಚಿಕನ್ ಬಿರಿಯಾನಿ, ಅದು ಕೂಡ ದೊನ್ನೆ ಬಿರಿಯಾನಿ. ಜೀರಾ ಸಾಂಬಾರ್ ರೈಸ್ ಮತ್ತು ಈ ಲಾಂಗ್ ಗ್ರೈನ್ ರೈಸ್ನ ಬಳಸಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ. ಬಾಸ್ಮತಿ ರೈಸ್ ಇರಬೇಕು. ಬಾಸ್ಮತಿ ರೈಸು ಮಿಕ್ಸ್ ಮಾಡಿದ್ದಾರೆ. ಅದು ಮಿಕ್ಸ್ ಮಾಡಿದ್ರು ಆ ಜೀರಾ ಸಾಂಬಾರ್ ರೈಸು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಫ್ಲೇವರ್ಫುಲ್ ಆಗಿದೆ. ಆ ಸೋಂಪಿನ ಘಮ ಎಲ್ಲನೂ, ಮಸಾಲ ಪದಾರ್ಥಗಳೆಲ್ಲ ಸಿಗೋದಿಲ್ಲ, ಎಲ್ಲ ಪೇಸ್ಟ್ ಮಾಡ್ಕೊಂಡಿರ್ತಾರೆ. ಆ ಸೊಪ್ಪಿನ ಆ ಫ್ಲೇವರು ಅದನ್ನು ಲೈಟಾಗಿ ಫೀಲ್ ಮಾಡ್ಬೋದು. ಅದ್ಭುತ. ಸೊ ಇದು ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಬ್ರದರ್ಸ್ ಬಕೆಟ್ ಬಿರಿಯಾನಿ ಏನಾದರೂ ತಿಂದಿದ್ರೆ ಆಲ್ರೆಡಿ ಸೇಮ್ ರೆಸಿಪಿ. ಸೊ ಅವರೇ ಇದು ಫ್ರಾಂಚೈಸಿ ಕೊಟ್ಟಿರೋದ್ರಿಂದ ಸೊ ಸೇಮ್ ರೆಸಿಪಿ, ನೀವು ಅದನ್ನು ತಿಂದಿದ್ರೆ ನಿಮಗೆ ಗೊತ್ತಿರುತ್ತೆ. ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಇನ್ನೂ ಅವ್ರದ್ದು ಮೇಯ್ನ್ ಬ್ರಾಂಚೇ ಇನ್ನೂ ಟ್ರೈ ಮಾಡಿಲ್ಲ. ಸೊ ಆಲ್ರೆಡಿ ಇಲ್ಲಿ ಬಂದುಬಿಟ್ವಿ. ಅದ್ಭುತವಾಗಿದೆ ಟೇಸ್ಟ್, ಇಷ್ಟ ಆಯಿತು. ಸ್ಟಾರ್ಟರೆಲ್ಲ ಪೀಸ್ ಕ್ವಾಲಿಟಿ ಸೂಪರ್, ಚೆನ್ನಾಗಿ ಬೆಂದಿತ್ತು. ಇದು ಬಿರಿಯಾನಿನಲ್ಲಿ ಒಟ್ಟಿಗೆ ಬೇಯೋದು, ಪಲಾವ್ ಶೈಲಿ, ಸಪ್ರೇಟಾಗಿ ಬೇಯಿಸ್ಕೊಳಲ್ಲ. ಸೊ ಅದರಿಂದ ಇದರಲ್ಲಿ ಹೆಂಗೆ ಬಂದಿದೆ ಅಂತ ನೋಡೋಣ. ಬೋನ್ ಪೀಸಸ್ ಅದ್ಭುತವಾಗಿ ಬಂದಿದೆ. ಬೋನ್ಲೆಸ್ ಪೀಸಸ್ ಆಬ್ವಿಯಸ್ಲಿ ಚೆನ್ನಾಗಿ ಬಂದಿದೆ. ಬರೀ ಪೀಸಿನವು ನಿಮಗೆ ಸಪ್ಪೆ ಅನಿಸಲ್ಲ, ಮಸಾಲೆ ಲೈಟಾಗಿ ಬಿರಿಯಾನಿ ಫ್ಲೇವರು ಫೀಲ್ ಆಗುತ್ತೆ. ಚೆನ್ನಾಗಿರ್ತದೆ, ಯಾಕಂದರೆ ರೈಸು ಪೀಸು ಮಸಾಲೆ ಎಲ್ಲ ಒಟ್ಟಿಗೆ ಬೇಯಿಸೋದು, ಒಟ್ಟಿಗೆ ಕುಕ್ ಮಾಡೋದ್ರಿಂದ ಚೆನ್ನಾಗಿದೆ. ಆಮೇಲೆ ಟೆಂಡರ್ ಚಿಕನ್ ಆಗಿರೋದ್ರಿಂದ ನೀವು ಬೋನ್ಲೆಸ್ ಪೀಸಸ್ ತಿಂದ್ರೂ ತಲೆನೋವಿಲ್ಲ. ನೀವು ನಾನ್ ಥರ ಗಟ್ಟಿಗೆಲ್ಲ ಇರೋದೇ ಇಲ್ಲ, ಅದು ಸಖತ್ ಸಾಫ್ಟಾಗೇ ಇರುತ್ತೆ. ಇದಕ್ಕೇನು ಅವಶ್ಯಕತೆ ಇಲ್ಲ, ಮೊಸರು ಬಜ್ಜಿ ಏನು ಅವಶ್ಯಕತೆ ಇಲ್ಲ. ಅಷ್ಟೊಂದು ತುಂಬ ಮಸಾಲೆ ಭರಿತವಾಗಿ, ತುಂಬ ಸ್ಪೈಸಿಯಾಗಿಲ್ಲ. ಸಟಲ್ಲಾಗಿ ಪರ್ಫೆಕ್ಟು ಸ್ಪೈಸಸ್ದು ಬ್ಲೆಂಡು, ಪರ್ಫೆಕ್ಟು ಫ್ಲೇವರು. ಒಂದು ಸ್ವಲ್ಪ ನೀವೇನೋ ಖಾರ ಜಾಸ್ತಿ ತಿಂತೀರ ಅನ್ನೋರು ಪೆಪ್ಪರ್ ಚಿಕನ್ನು ಮತ್ತು ಚಿಲ್ಲಿ ಚಿಕನ್ದು ಏನು ಗೊಜ್ಜಿದೆಯಲ್ಲ ಅದ್ರಲ್ಲಿ ನೆಂಚ್ಕೊಂಡು ತಿನ್ನಬೇಕು. ಅದನ್ನು ರೆಕಮೆಂಡ್ ಮಾಡ್ತೀನಿ ಬೇಕಾದ್ರೆ, ಖಾರ ತಿನ್ನೋರು ಜಾಸ್ತಿ ಎಕ್ಸ್ಟ್ರಾ, ಇಲ್ಲಾಂದರೆ ಹಾಗೆ ತಿನ್ನಬೇಕು. ಇದು ಬಿಟ್ಟು ಅಲಕಾಟೆ ಆಪ್ಷನ್ ಇದೆ. ನೀವು ಅನ್ಲಿಮಿಟೆಡ್ ತಿನ್ನಲ್ಲ ಅಂದರೆ ಚಿಕನ್ ಬಿರಿಯಾನಿ ಸಪ್ರೇಟು, ಕಬಾಬ್ ಸಪ್ರೇಟಾಗಿ, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್ ಅವೆಲ್ಲ ಸಪ್ರೇಟಾಗಿ ತರಿಸ್ಕೊಬೋದು. ಲಾಲಿಪಾಪ್ ಸಿಗುತ್ತೆ, ಬಿರಿಯಾನಿ ಫುಲ್ಲು ಆಫ್ ಕ್ವಾಂಟಿಟಿನ ಸಿಗುತ್ತೆ. ಆಮೇಲೆ ಆಬ್ವಿಯಸ್ಲಿ ಬಕೆಟ್ ಬಿರಿಯಾನಿ ಇದ್ದೇ ಇರುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು ಈ ಅನ್ಲಿಮಿಟೆಡ್ ಬೇಡ ಅನ್ನೋರು. ಸೊ ಇಲ್ಲಾಂದರೆ ಒಬ್ಬರೊಬ್ಬರೇ ಬಂದಾಗ ಆರಾಮಾಗಿ ಇದನ್ನು ತೊಗೊಬೋದು, ವರ್ತಿದೆ. ಸೊ ಫ್ಯಾಮಿಲಿ ಜೊತೆ ದೊಡ್ಡ ಫ್ಯಾಮಿಲಿಲಿ ಬಂದಾಗ ಬಕೆಟ್ ಬಿರಿಯಾನಿ ಟ್ರೈ ಮಾಡಿ, ಅಥವಾ ಇದನ್ನು ನಿಮಗೂ ಅನ್ಲಿಮಿಟೆಡೇ ಬೇಕು ಎಲ್ಲರಿಗೂ ಅಂದರೆ ಇದನ್ನು ಟ್ರೈ ಮಾಡ್ಬೋದು.
ಸೊ ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಟೇಸ್ಟ್ ವೈಸ್ ಸೂಪರ್. ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ಫೈನಲಾಗಿ ಒಂದು ಭರ್ಜರಿ ಊಟ ಆಯಿತು. ಎಲೆ ಫುಲ್ಲು ಕ್ಲೀನು, ಬರೀ ಮೂಳೆಗಳು ಒಂದು ಸೈಡ್ನಲ್ಲಿ. ಸೊ ನಮ್ಮದು ಕಮ್ಮಿ ಮೂಳೆಗಳಿದೆ, ನಾವು ಕಮ್ಮಿ ತಿಂದಿದ್ದೀವಿ. ಸೊ ನೀವು ಅದರೆಲ್ಲ ನಾಚ್ಕೊಬೇಡಿ, ಮನಸ್ತೃಪ್ತಿಯಿಂದ ಚೆನ್ನಾಗ್ತೀನಿ, ಯಾಕಂದರೆ ಇದು ಅನ್ಲಿಮಿಟೆಡ್ ಕಾಂಬೋ, ಅದಕ್ಕೋಸ್ಕರ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಎಲ್ಲ ಈ ಪೆಪ್ಪರು ಮತ್ತು ಎಲ್ಲದರಲ್ಲೂ ಸ್ಪೈಸಿ ಇತ್ತು. ಸ್ಟಾರ್ಟರ್ಸು ಒಂದು ಲೆವೆಲ್ ಮೇಲೆ, ಈಗ ಕಬಾಬು ಸ್ವಲ್ಪ ಸ್ಪೈಸಿ, ಅದ್ರ ಮೇಲೆ ನೆಕ್ಸ್ಟ್ ಲೆವೆಲ್ ಬಂದು ಪೆಪ್ಪರು, ಅದ್ರ ಮೇಲೆ ಬಂದು ಚಿಲ್ಲಿ ಚಿಕನ್ನು. ಸೊ ಹಂಗೆ ಸ್ಪೈಸಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋದ ಒಂದೊಂದು ಡಿಶ್ಗೂ. ಯಾವುದು ಸಟಲಾಗಿ ಬ್ಲ್ಯಾಂಡಾಗಿ ಸಪ್ಪೆ ಥರ ಇರಲಿಲ್ಲ, ಎಲ್ಲನೂ ಒಳ್ಳೆ ಮಜಾ ಕೊಡೋ ಥರ, ನಾಲ್ಗೆ ರುಚಿ ಕೊಡೋ ಥರನೇ ಡಿಶ್ ಇತ್ತು. ಬಿರಿಯಾನಿನೂ ಅಷ್ಟೇ ಫ್ಲೇವರ್ಫುಲ್ ಆಗಿತ್ತು, ಲೈಟಾಗಿತ್ತು. ಅದ್ರಲ್ಲಿ ಜಾಸ್ತಿ ಮಸಾಲೆ ಜಾಸ್ತಿ ಖಾರ ಇರಲಿಲ್ಲ. ಸೊ ಅದು ಬೇಕು ಅಂದಾಗ ಅದೇ ಗ್ರೇವಿ ಜೊತೆಗೆ ತಿನ್ಬೋದು. ಮೊಸರು ಬಜ್ಜಿ ಅವಶ್ಯಕತೆ ಇಲ್ಲ, ಅದು ಹಾಕೊಂಬಿಟ್ರೆ ಫುಲ್ಲು ಡಲ್ ಆಗ್ಬಿಡುತ್ತೆ. ಸೊ ಅದನ್ನ ಬರೀ ಬಿರಿಯಾನಿ ಫ್ಲೇವರ್ನ ಸವಿಬೇಕು ಅನ್ನೋರು ಹಂಗೆ ತಿನ್ಬೋದು. ಸೊ ಇದು ಕಾನ್ಸೆಪ್ಟು. ಅದು ಬಿಟ್ಟು ನೀವೇನು ಬಕೆಟ್ ಬಿರಿಯಾನಿ ತೊಗೊಬೋದು, ಅಥವಾ ಸಪ್ರೇಟಾಗಿ ಬರೀ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಇವೆಲ್ಲ ಸಪ್ರೇಟಾಗಿ ಪ್ಲೇಟ್ ಲೆಕ್ಕದಲ್ಲೂ ತೊಗೊಬೋದು. ಸ್ಟಾರ್ಟರ್ಸ್ ಎಲ್ಲ ಏನೇನು ತಿಂದ್ವಿ ಸ್ಟಾರ್ಟರ್ಸ್ ಅದು ಪ್ಲೇಟ್ ಲೆಕ್ಕದಲ್ಲೂ ಸಿಗುತ್ತೆ ಸಪ್ರೇಟಾಗಿ. ಇದು ಬೇಡ ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲಿ ಏನು ಬಡಿಸಿದ್ರು ಅದೇ ಸ್ಟಾರ್ಟರ್ ಸಿಗುತ್ತೆ. ಒಂದು ಎಕ್ಸ್ಟ್ರಾ ಏನು ಅಂದರೆ ನಾನು ನೋಡಿದ್ದು ಲಾಲಿಪಾಪ್ ಏನೋ ಎಕ್ಸ್ಟ್ರಾ ಇದೆ. ಇನ್ನೆಲ್ಲನೂ ನಾವು ಪೆಪ್ಪರು, ಚಿಲ್ಲಿ ಚಿಕನ್ ಇದು ಸಿಗುತ್ತೆ. ಅದು ಬಕೆಟ್ ಬಿರಿಯಾನಿ ಪಾರ್ಸಲ್ ಎತ್ಕೊಂಡು ಹೋಗಿದ್ರೆ ಇಲ್ಲೂ ತಿನ್ನೋಂಗಿದ್ರೆ ಇಲ್ಲೂ ಕೂಡ ತಿನ್ಬೋದು, ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಬೇಕೋ ಆ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು. ಈಗ ಒಬ್ಬ ಬಂದಾಗ ಇದು ವರ್ತಾ, 4 ಜನ ಬಂದಾಗ ಯಾವ್ದು ತಿಂದರೆ ವರ್ತ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಮೆನು ತೋರಿಸಿರ್ತೀವಿ, ಮೆನು ನೋಡಿಕೊಂಡು ಆ ಪ್ಲ್ಯಾನ್ ಮಾಡಿಕೊಂಡು ಬಂದು ಟ್ರೈ ಮಾಡಿ. ಈ ರೋಡಲ್ಲಿ ಓಡಾಡ್ತಾಯಿದ್ರೆ ಒಂದು ಸ್ಟಾಪು ಸರ್ವಿಸ್ ರೋಡಲ್ಲಿದೆ, ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಆಮೇಲೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ದೇವನಹಳ್ಳಿ ಹೈವೇನಲ್ಲಿ ಓಡಾಡ್ತಿರೋರಿಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ.